ಕಾಶ್ಮೀರದಲ್ಲಿ ನಡೆದಂಥ ಉಗ್ರರ ದಾಳಿಯಲ್ಲಿ 26 ಮಂದಿ ಸಾವನ್ನಪ್ಪಿದರೆ ಅದರಲ್ಲಿ 3 ಕರ್ನಾಟಕದವರು. ಅಲ್ಲಿ ಸಿಲುಕಿರೋರು ಸಾವನ್ನಪ್ಪಿದವರ ಮೃತದೇಹ ಮತ್ತು ಇನ್ನುಳಿದ ಪ್ರವಾಸಿಗರನ್ನ ಸುರಕ್ಷಿತವಾಗಿ ಕರೆತರುವುದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ ಇದೆ. ಕಾಶ್ಮೀರ ಭಾರತದ ಮುಕುಟ, ಕಣಿವೆ ನಾಡು, ಶಾರದೆಯ ಬೀಡು, ಪ್ರವಾಸಿಗರ ಸ್ವರ್ಗ ಅಂತಾನೆ ಕರೆಸಿಕೊಳ್ತಿದ್ದ ರಾಜ್ಯ ಈಗ ಉಗ್ರರ ಅಟ್ಟಹಾಸ, ನೆತ್ತರೋಕುಳಿ, ಅಮಾಯಕರ ಚೀತ್ಕಾರ ತಿನ್ಲೇ ಮತ್ತೆ ಸುದ್ದಿಯಾಗಿದೆ. ಆರ್ಟಿಕಲ್ 370 ರದ್ದಿನ ಬಳಿಕ ಅಭಿವೃದ್ಧಿಯತ್ತ ಸಾಗ್ತಿದ್ದ ಕಾಶ್ಮೀರದಲ್ಲಿ ಮತ್ತೆ ಉಗ್ರರು ನರಮೇಧ ನಡೆಸಿದ್ದಾರೆ. ಪ್ರವಾಸಕ್ಕೆ ತೆರಳಿದ ಹಿಂದೂಗಳನ್ನ ಹುಡುಕಿ ಹತ್ಯೆಗೈದ ದುರುಳರಿಂದ ಇದುವರೆಗೂ 26 ಮಂದಿ ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಕನ್ನಡಿಗರು ದುರ್ಮರಣಕ್ಕೀಡಾಗಿದ್ದಾರೆ. ಪ್ರವಾಸಿಗರ ಸ್ವರ್ಗವನ್ನ ನರಕ ಮಾಡಿದ ರಾಕ್ಷಸ ಉಗ್ರರು. ಕಾಶ್ಮೀರ ಪ್ರವಾಸಕ್ಕೆ ತೆರಳಿದ 3 ಕನ್ನಡಿಗರ ದುರ್ಮರಣ. ಆರಾಮಾಗಿ ಪತ್ನಿ ಮಕ್ಕಳು ಅಂತ ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ದ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ ಮತಾಂಧ ಉಗ್ರರು ದಾಳಿ ನಡೆಸಿ 26 ಮಂದಿಯನ್ನ ಹತ್ಯೆ ಮಾಡಿದ್ದಾರೆ. ಇದರಲ್ಲಿ 3 ಕರ್ನಾಟಕದವರು ಸಾವನ್ನಪ್ಪಿದ್ದಾರೆ. ಪ್ರವಾಸಕ್ಕೆ ತೆರಳಿದ್ದ ಶಿವಮೊಗ್ಗದ ಮಂಜುನಾಥ್ ತಮ್ಮ ಪತ್ನಿ ಮಗನ ಕಣ್ಮುಂದೆಯೇ ಸಾವನ್ನಪ್ಪಿದ್ದಾರೆ. ನಮ್ಮನ್ನೂ ಸಾಯಿಸಿ ಅಂತ ಪತ್ನಿ ಪಲ್ಲವಿ ಹಾಗೂ ಮಗ ಕೇಳಿದ್ರು ಮೋದಿಗೆ ಹೇಳುವಂತ ಉಗ್ರರು ಅಲ್ಲಿಂದ ತೆರಳಿದ್ರಂತೆ. ಹಾವೇರಿಯ ರಾಣೆಬೆನ್ನೂರಿನ ಭರತ್ ಭೂಷಣ್ಣು ಕೂಡ ಪತ್ನಿಯ ಮುಂದೆಯೇ ಉಗ್ರರು ಗುಂಡಿಕ್ಕಿ ಕೊಂದಿದ್ದಾರೆ. ಇನ್ನು ಬೆಂಗಳೂರಲ್ಲಿ ನೆಲೆಸಿರುವ ಆಂಧ್ರ ಮೂಲದ ಮಧುಸೂದನ್ ಅವರನ್ನು ಕೂಡ ಕುಟುಂಬದವರ ಮುಂದೆಯೇ ಭೀಕರವಾಗಿ ಹತ್ಯೆಗೈದು ರಕ್ಕಸರು ಅಟ್ಟಹಾಸ ಮೆರೆದಿದ್ದಾರೆ. ಕಾಶ್ಮೀರಕ್ಕೆ ಸಂತೋಷ್ ಲಾಡ್ ಮೃತದೇಹ ತರುವ ವ್ಯವಸ್ಥೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಕನ್ನಡಿಗರ ಮೃತದೇಹಗಳನ್ನು ವಾಪಸ್ ಕರೆತರಲು ಸಚಿವ ಸಂತೋಷ್ ಲಾಡ್ ತೆರಳಿದ್ರು. ಸಿಎಂ ಸಿದ್ದರಾಮಯ್ಯ ಸೂಚನೆ ಬೆನ್ನಲ್ಲೇ 2 ಅಧಿಕಾರಿಗಳ ತಂಡ ಕೂಡ ಶ್ರೀನಗರಕ್ಕೆ ತೆರಳಿದೆ. ನಾನು ಈಗಾಗಲೇ ಅಧಿಕಾರಿಗಳ ತಂಡ ಕಳಿಸಿದ್ದೀನಿ. ಜೊತೆಗೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಅವರನ್ನು ಕೂಡ ಕಳಿಸಿದ್ದೀನಿ. ಅವರು ಯಾರ್ಯಾರು ಇದ್ದಾರೆ ಕನ್ನಡಿಗರು ಅಲ್ಲಿ ಅವ್ರನ್ನೆಲ್ಲ ವಾಪಸ್ ಕರ್ಕೊಂಬರೋಕ್ಕೆ ಶೇಫಾಗಿ ಒಂದು ವಿಶೇಷವಾದಂಥ ವಿಮಾನ ಮಾಡ್ಕೊಂಡು ಕರ್ಕೊಂಬ ಅಂತ ಹೇಳಿ ಅವ್ರು ಯಾವುದೇ ಆಗಿರಲಿ, ಯಾರೇ ಇರಲಿ, ಇದನ್ನ ಖಂಡಿಸ್ತೇನೆ. ನಾನು ಉಗ್ರರ ದಾಳಿ ನಡೀಲಿಕ್ಕೆ ಆಗಬಾರ್ದು, ಉಗ್ರರ ದಾಳಿ ನಡೀಬಾರ್ದು. ಮಾನ್ಯ ಮುಖ್ಯಮಂತ್ರಿಯವರು ತಾಕೀತು ಮಾಡಿದ್ದಾರೆ. ಸ್ವತಃ ಏರ್ಕ್ರಾಫ್ಟ್ ಮಾಡಲೇಬೇಕು, ನಾವೇ ಒಂದು ಚಾರ್ಟರ್ ಏರ್ಕ್ರಾಫ್ಟ್ ಮಾಡ್ತೀವಿ. ಈಗ ಆಲ್ರೆಡಿ ಆಲ್ಮೋಸ್ಟ್ ನಾಳೆ ಬೆಳಿಗ್ಗೆ 7:40ಗೆ ಒಂದು ನಮ್ಮ ಹತ್ರ ಈಗ ಸರಿ ಸುಮಾರು ಒಂದು 160 ಜನ ನಮ್ಮಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಸೊ ಕೆಲವರು ಇನ್ನು ಉಳಿದವರಿಗೆಲ್ಲ ನಾಳೆ ಬೆಳಿಗ್ಗೆನೆ 7:50 ಇರ್ತಕ್ಕಂಥ ಫ್ಲೈಟ್ ಅವರಿಗೆ ಆಲ್ರೆಡಿ ಆಗ್ಬಿಟ್ಟಿದೆ ಕೆಲವರಿಗೆ, ಯಾಕಂದ್ರೆ ಮೊದಲೇ ಬುಕ್ ಮಾಡಿರ್ತಕ್ಕಂಥ ಫ್ಲೈಟ್ಗಳಿದಾವೆ. ನಿನ್ನೆ ದಾಳಿ ನಡೆದ ವೇಳೆ ಕರ್ನಾಟಕದಿಂದ ಸುಮಾರು 200 ಮಂದಿ ಕಾಶ್ಮೀರ ಪ್ರವಾಸದಲ್ಲಿದ್ರು. ಉಡುಪಿಯ 20 ಮಂದಿ, ಬಾಗಲಕೋಟೆಯ 13 ಮಂದಿ, ಹಾವೇರಿಯ 27 ಮಂದಿ, ಕೊಪ್ಪಳದ 12 ಮಂದಿ ಸೇರಿ ಹಲವರು ಸದ್ಯ ಸುರಕ್ಷಿತವಾಗಿದ್ದಾರೆ. ಈ ಪೈಕಿ 2 ಗಾಯಗೊಂಡಿದ್ದಾರೆ. ಈಗಾಗಲೇ ಸರ್ಕಾರ ಎಲ್ಲರನ್ನ ಸುರಕ್ಷಿತವಾಗಿ ವಾಪಸ್ ಕರೆತರಲು ಕ್ರಮ ಕೈಗೊಂಡಿದೆ. 2-3 ಕಡೆ ನಾವೆಲ್ಲ ಸ್ಥಳಗಳನ್ನು ನೋಡಿ ಅನಂತರ ನಾವು 21, 22 ಶ್ರೀನಗರ, 23ಕ್ಕೆ ನಾವು ಪಹಲ್ಗಾಮಿಗೆ ಹೋಗಬೇಕಾಗಿತ್ತು ಆಕ್ಚುಲಿ. ಆದ್ರೆ ದುರದೃಷ್ಟವಶಾತ್ 22ನೇ ತಾರೀಕಿಗೆ ಈ ಘಟನೆ ನಡೆದ್ರಿಂದ
ನಾವು ಆ ಒಂದು ಪಹಲ್ಗಾಮಿಗೆ ಏನು ಹೋಗ್ತಾ ಇದ್ದೇವೆ ಆ ಕಾರ್ಯಕ್ರಮವನ್ನ ಕ್ಯಾನ್ಸಲ್ ಮಾಡಿ ಇವತ್ತು ಸೋನಾಮಾರ್ಗಿಗೆ ಹೋಗ್ತಾ ಇದ್ದೇವೆ. ನಿನ್ನೆ ಒಂದು ಘಟನೆ ಬಿಟ್ರೆ ಈಗ ಬಹಳಷ್ಟು ಭದ್ರತೆ ಕೂಡ ಬಹಳಷ್ಟು ಹೆಚ್ಚಳ ಮಾಡಿದ್ದಾರೆ. ಪ್ರವಾಸಿಗರಿಗೆ ಯಾವುದೇ ಸಮಸ್ಯೆ ಇಲ್ಲ. ನಾವಂತೂ 100ಕ್ಕೆ 100ರಷ್ಟು 20 ಜನರ ತಂಡ ಸುರಕ್ಷಿತವಾಗಿ ನಾವು ಇದ್ದೇವೆ ಅಂತ. ಈಗ ನಾವು ಆರಾಮ್ ಸೇಫ್ ಆಗಿದ್ದೀವಿ, ನಾವೆಲ್ಲರೂ ಆರಾಮಿದ್ದೇವೆ. ನಾವೀಗ ಶ್ರೀನಗರಕ್ಕೆ ಬಂದುಬಿಟ್ಟಿವಿ ಆಲ್ರೆಡಿ. ಸೊ ಯಾವುದೇ ಚಿಂತನೆ ಮಾಡೋದು ಅಗತ್ಯ ಇಲ್ಲ. ಒಟ್ಟಾರೆ ಭಾರತದ ಸ್ವರ್ಗದಲ್ಲಿ ರಕ್ಕಸರು ಮತ್ತೆ ಅಟ್ಟಹಾಸಗೈದಿದ್ದಾರೆ. ಈಗಾಗಲೇ ದಾಳಿಯಲ್ಲಿ ಮೃತಪಟ್ಟ ಕನ್ನಡಿಗರ ಮೃತದೇಹಗಳನ್ನ ವಾಪಸ್ ರಾಜ್ಯಕ್ಕೆ ಕರೆತರಲಾಗ್ತಿದೆ. ಜಗದೀಶ್, ನ್ಯೂಸ್ ಫಸ್ಟ್, ಜಮ್ಮು ಕಾಶ್ಮೀರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.